ಹಲೋ ಆಲ್, ವೆಲ್ಕಮ್ ಟು ರಲಿಶಿಂಗ್ ಲಾಡಲ್. ಇವತ್ತಿನ ಸ್ಪೆಷಲ್ ಏನಂದ್ರೆ ಮೊಳಕೆ ಕಾಳಿನ ಸಾಂಬಾರ್. ಮೊಳಕೆ ಕಾಳುಗಳಲ್ಲಿ ಪ್ರೋಟೀನ್ ಅಂಡ್ ಫೈಬರ್ ತುಂಬಾ ಹೆಚ್ಚಾಗಿರೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವೈಟಮಿನ್ ಸಿ, ಎ, ಇ ಅಂಡ್ ಕೆ ರಿಚ್ ಆಗಿರೋದ್ರಿಂದ ಇಟ್ ವರ್ಕ್ಸ್ ಆಸ್ ಅನ್ ಆಂಟಿ ಆಕ್ಸಿಡೆಂಟ್ ಟೂ. ಅಂಡ್ ಮೋರ್ ಓವರ್ ಇದೇ ಫೈಬರ್ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಹಾರ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ. ಎಲ್.ಡಿ.ಎಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ HDL ನ ಕೂಡ ಇಂಪ್ರೂವ್ ಮಾಡುತ್ತೆ. ಎವ್ರಿಥಿಂಗ್ ವಿಲ್ ಬಿ ಇನ್ ಅವರ್ ಕಿಚನ್. ಆದ್ರೆ ಯಾವ್ದನ್ನ ಹೇಗ್ ಬಳಸಬೇಕು ಅಂತ ತಿಳ್ಕೊಂಡ್ರೆ ಸಾಕು. ವಿಲ್ ಬಿ ಫಿಟ್ ಅಂಡ್ ಹೆಲ್ದಿ. ಸೊ ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಇವತ್ತಿನ ಅಡ್ಗೆಗೆ ನಾನು ಸುಮಾರು 6 ತರ ಕಾಳುಗಳನ್ನ ತಗೊಂಡು ಮೊಳಕೆ ಬರ್ಸ್ಕೊಂಡಿದೀನಿ. ಇದರಲ್ಲಿ ಹುರುಳಿಕಾಳಿನ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ನಾನು ಹುರುಳಿಕಾಳನ್ನ 1 ಕಪ್ ತಗೊಂಡಿದ್ದೀನಿ. ಅಂಡ್ ಹೆಸರು ಕಾಳನ್ನ 1/4 ಕಪ್ಪು, 1/4 ಕಪ್ ಕಡಲೆಕಾಳು, 1/4 ಕಪ್ ಕಾಬೂಲ್ ಕಡಲೆ, 1/4 ಕಪ್ ಬಟಾಣಿ ತಗೊಂಡಿದ್ದೀನಿ. ಇದು ಬಿಳಿ ಬಟಾಣಿ. ನನ್ನ ಹತ್ರ ಇವತ್ತು ಹಸಿರು ಬಟಾಣಿ ಇರ್ಲಿಲ್ಲ, ಸೊ ನಾನು ಬಿಳಿ ಬಟಾಣಿನೇ ಯೂಸ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಹಸಿರು ಬಟಾಣಿನೂ ಹಾಕೋಬಹುದು, ಬಿಳಿ ಬಟಾಣಿನೂ ಹಾಕೋಬಹುದು. ಹಾಗೆ ಒಂದು 1/4 ಕಪ್ ಅಷ್ಟು ಮಡಿಕೆ ಕಾಳು ಹಾಕೊಂಡಿದ್ದೀನಿ. ಈ ಎಲ್ಲಾ ಕಾಳುಗಳನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು 12 ಅವರ್ಸ್ ಅಥವಾ ಓವರ್ ನೈಟ್ ನೆನೆಸಿ ನೆಕ್ಸ್ಟ್ ಡೇ ಸೋಸ್ಕೊಬೇಕು. ಇದನ್ನ ಸೋಸ್ಕೊಂಡಾದ್ಮೇಲೆ ಒಂದು ಕ್ಲೀನ್ ಆಗಿರೋ ಬಟ್ಟೆ ಅಥವಾ ಬಟ್ಟೆ ಬ್ಯಾಗಿಗೆ ಟೈಟ್ ಆಗಿ ಹಾಕಿ ಕಟ್ಟಬೇಕು. ಕಟ್ಟಿ ಒಂದು 12 ಅವರ್ ಬಿಟ್ರೆ ಸಾಕು, ಮೊಳಕೆ ಬಂದಿರುತ್ತೆ. ನಮಗ್ ಜಾಸ್ತಿ ಮೊಳಕೆ ಬೇಕು ಅಂದ್ರೆ 24 ಅವರ್ಸ್ ಕೂಡ ಬಿಡ್ಬೋದು. ಈಗ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್, ಸಾಸಿವೆ, ಕರ್ಬೇವು, ನಾನಿಲ್ಲಿ ನಾಟಿ ಈರುಳ್ಳಿ ತಗೊಂಡಿದ್ದೀನಿ. ಇದನ್ನ ಶಾಲೋಟ್ಸ್ ಅಂತ ಕೂಡ ಕರೀತಾರೆ. ಈ ತರ ಟ್ರೆಡಿಷನಲ್ ರೆಸಿಪೀಸ್ಗೆ ಯೂಶುವಲಿ ನಾಟಿ ಈರುಳ್ಳಿ ತುಂಬಾನೇ ಟೇಸ್ಟ್ ಕೊಡುತ್ತೆ. ಇದಿಲ್ಲ ಅಂದ್ರೆ ಏನ್ ತಲೆ ಕೆಡ್ಸ್ಕೊಳ್ಳೋದ್ ಬೇಡ, ನಾರ್ಮಲ್ ಈರುಳ್ಳಿನೇ ಹಾಕೋಬಹುದು. ನೆಕ್ಸ್ಟ್ ಇದಕ್ಕೆ ಮೊಳಕೆ ಬಂದಿರೋ ಕಾಳುಗಳನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕಾಳುಗಳನ್ನ ಸ್ವಲ್ಪ ಹಸಿ ವಾಸನೆ ಹೋಗೋ ತರ ಬಾಡಿಸ್ಕೊಬೇಕು. ಈಗ ಮಸಾಲೆಗೆ 1 ಕಪ್ ಅಷ್ಟು ಕಾಯಿ, ಒಂದು 2 ದೊಡ್ಡ ಈರುಳ್ಳಿ, ಒಂದು 2 ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ, ಸ್ವಲ್ಪ ಕಾಳುಮೆಣಸು, ಒಂದು 2 ಲವಂಗ, 2 ಇಂಚಷ್ಟು ಚಕ್ಕೆ, ಒಂದು 2 ಏಲಕ್ಕಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಇಲ್ಲ ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೋಬಹುದು. ಈಗ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪನ್ನ ಹಾಕಿ 1 ಕಪ್ ಅಷ್ಟು ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗಿರುತ್ತೆ. ನೆಕ್ಸ್ಟ್ ಈ ಮೊಳಕೆ ಕಾಳಿನ ಸಾಂಬಾರ್ಗೆ ಆಲೂಗೆಡ್ಡೆ ಅಥವಾ ಬದನೆಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ನಾನಿಲ್ಲಿ ಒಂದು ದೊಡ್ಡ ಆಲೂಗೆಡ್ಡೆ ಮತ್ತೆ ಒಂದ್ 2 ಬದನೆಕಾಯಿನ ತಗೊಂಡು ಹೆಚ್ಚಿಕೊಂಡು ಹಾಕೊಂಡಿದೀನಿ. ನಾನಿಲ್ಲಿ ಗುಂಡು ಬದನೆಕಾಯಿ ತಗೊಂಡಿದ್ದೀನಿ. ಗುಂಡು ಬದನೆಕಾಯಿ ಅಥವಾ ಮೈಸೂರು ಬದನೆ ಯಾವ್ದಾದ್ರೂ ತಗೋಬಹುದು. ಎರಡೂ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಕ್ಚುಲಿ ಮೊಳಕೆ ಕಾಳಿನ ಸಾಂಬಾರು ಬೇಯ್ತಾ ಬೇಯ್ತಾ ತುಂಬಾ ಗಟ್ಟಿ ಬರುತ್ತೆ. ಸೊ ನೀರ್ನ ನಿಮ್ ಕನ್ಸಿಸ್ಟೆನ್ಸಿ ಹೇಗ್ ಬೇಕೋ ಹಾಗೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಒಂದು ಸಾರಿ ಎಲ್ಲಾ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿಯೋ ಸಮಯ ಬಂದಾಗ ಕುಕ್ಕರ್ ಮುಚ್ಚಿ ಒಂದು 3 ವಿಸಲ್ ಕೂಗ್ಸಿದ್ರೆ ಸಾಕು. ಮೊಳಕೆ ಕಾಳಿನ ಸಾಂಬಾರ್ ರೆಡಿ ಆಗತ್ತೆ. ಈ ಮಸಾಲೆ ವಾಸನೆ ಮನೆಯೆಲ್ಲ ಘಮ್ ಅಂತ ಇರುತ್ತೆ. ಮುದ್ದೆ, ರೈಸು, ಚಪಾತಿ, ದೋಸೆ ಯಾವ್ದ್ರ ಜೊತೆ ಬೇಕಾದ್ರೂ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನಮ್ಮನೇಲಂತೂ ಇದು ಎಲ್ರಿಗೂ ಫೇವ್ರೆಟ್ ಸಾಂಬಾರ್. ನಿಮ್ ಫೇವ್ರೆಟ್ ಸಾಂಬಾರ್ ಯಾವುದು ಅಂಡ್ ನಾನ್ ಯಾವ ರೆಸಿಪಿ ಮಾಡ್ಬೇಕು ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯುವರ್ ರೆಸ್ಪಾನ್ಸ್ ಮ್ಯಾಟರ್ಸ್ ಅ ಲಾಟ್ ಅಂಡ್ ಅದು ನನಗೆ ಒಂದು ಮೋಟಿವೇಶನ್ ಕೊಡುತ್ತೆ. ಈ ಸಾಂಬಾರ್ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಅಂಡ್ ಏನೇ ಚೇಂಜಸ್, ಕರೆಕ್ಷನ್ಸ್ ಏನೇ ಇದ್ರೂ ಡೋಂಟ್ ಹೆಸಿಟೇಟ್ ಟು ಕರೆಕ್ಟ್ ಇಟ್. ಸ್ಮಾಲ್ ಕರೆಕ್ಷನ್ಸ್ ಕ್ಯಾನ್ ಮೇಕ್ ಅ ಬಿಗ್ ಡಿಫರೆನ್ಸ್. Subscribe my channel for more such tasty and traditional recipes. Thanks for watching.